ನಗರದ ಅರಳಿಕಟ್ಟೆ ರಸ್ತೆ ಬಳಿಯ ತವರು ಪಬ್ಲಿಕ್ ಚಾರಿಟರಿ ಟ್ರಸ್ಟ್ ವತಿಯಿಂದ ಮತ್ತೊಂದು ಮಾನವೀಯ ಘಟನೆಯೂ ನೆರವೇರಿದೆ. ಸಂಸ್ಥೆಯ ಆಶ್ರಯದಲ್ಲಿದ್ದ ವಿಶೇಷ ಅಗತ್ಯತೆಯ ಗಂಡು ಮಗುವನ್ನು ಅಮೆರಿಕದ ಮೇರಿಲ್ಯಾಂಡ್ ರಾಜ್ಯದ ಪ್ರಜೆಗಳಾದ ಕೆನೆತ್ ಡೇವಿಡ್ ಕೆರ್ಬಿ ಮತ್ತು ಬೆಥನಿ ರಾಚೆಲ್ಲಿ ಕೆರ್ಬಿ ದಂಪತಿಗಳು ಕಾನೂನಿನ ಪ್ರಕಾರ ದತ್ತು ಪಡೆದುಕೊಂಡಿದ್ದಾರೆ. ಇದರೊಂದಿಗೆ ತವರು ಸಂಸ್ಥೆಯಿಂದ ಈಗಾಗಲೇ ದತ್ತು ಪಡೆದ ಮಕ್ಕಳ ಸಂಖ್ಯೆ 214ಕ್ಕೆ ತಲುಪಿದೆ. ಈ ಸಂದರ್ಭದಲ್ಲಿ ಸಂಸ್ಥೆಯ ಮುಖ್ಯಸ್ಥರಾದ ಡಾ. ಪಾಲಕ್ಷ ಅವರು ಮಾಧ್ಯಮದೊಂದಿಗೆ ಮಾತನಾಡಿ, ಈ ಮಗು ಅಪರೂಪದ ದೈಹಿಕ ಸಮಸ್ಯೆಯಿಂದ ಬಳಲುತ್ತಿತ್ತು. ಅಗತ್ಯ ಚಿಕಿತ್ಸೆ ನೀಡಿ ಮಗುವನ್ನು ಚೇತರಿಸಿಕೊಂಡ ನಂತರ ಮಕ್ಕಳ ಕಲ್ಯಾಣ ಸಮಿತಿಯ ಸಲಹೆಯಂತೆ ಕಾನೂನುಬದ್ಧ ಪ್ರಕ್ರಿಯೆಯ ಮೂಲಕ ದತ್ತು ನೀಡಲಾಗಿದೆ. ಮಗುವಿನ ಭವಿಷ್ಯ ಸುರಕ್ಷಿತವಾಗಿರಲಿ ಎಂಬುದು ನಮ್ಮೆಲ್ಲರ ಆಶಯ ಎಂದು ಹೇಳಿದರು. ಮಗು ಸಂಸ್ಥೆಗೆ ಬಂದ ನಂತರ 2 ತಿಂಗಳ ಕಾಲ ಪೋಷಕರ ಹುಡುಕಾಟ ನಡೆಯುತ್ತದೆ. ಪೋಷಕರು ಕಾಣಿಸದಿದ್ದರೆ ಮಕ್ಕಳ ಕಲ್ಯಾಣ ಸಮಿತಿ ದತ್ತು ಪ್ರಕ್ರಿಯೆ ಅನುಮತಿ ನೀಡುತ್ತದೆ. ನಂತರ ಕೋರ್ಟ್ ಆದೇಶ, ಕೇಂದ್ರ ಸರ್ಕಾರದ ಅನುಮತಿ ಮತ್ತು ಪಾಸ್ಪೋರ್ಟ್ ಸಿದ್ಧತೆಗಳ ನಂತರ ಮಗು ಹೊಸ ದೇಶಕ್ಕೆ ಪ್ರಯಾಣಿಸುತ್ತದೆ ಎಂದು ವಿವರಿಸಿದರು. ತವರು ಪಬ್ಲಿಕ್ ಚಾರಿಟರಿ ಟ್ರಸ್ಟ್ ಹಲವು ವರ್ಷಗಳಿಂದ ಅನಾಥ ಮತ್ತು ನಿರಾಶ್ರಿತ ಮಕ್ಕಳಿಗೆ ಆರೈಕೆ, ಶಿಕ್ಷಣ ಮತ್ತು ಹೊಸ ಜೀವನದ ಅವಕಾಶವನ್ನು ಒದಗಿಸುತ್ತಿದ್ದು, ಈ ಘಟನೆಯು ಸಂಸ್ಥೆಯ ಮಾನವೀಯ ಸೇವೆಗಳಿಗೆ ಮತ್ತೊಂದು ಉಜ್ವಲ ಅಧ್ಯಾಯವಾಗಿದೆ. ಆಗುವಂತ ಸಮಸ್ಯೆ ಅಲ್ಲ, ಥ್ಯಾಲಸೀಮಿಯಾ ಇಂಟರ್ಮೀಡಿಯಾ ಅನ್ನೋ ಒಂದು ಸಮಸ್ಯೆಯಿಂದ ಇತ್ತು. ಇದು ಅನುವಂಶೀಯತೆಯಿಂದ ಬಂದಿರುವಂತ ಸಮಸ್ಯೆ. ಈ ಮಗುಗೆ ಅಲ್ಲಿ ಹೆಚ್ಚಿನ ಚಿಕಿತ್ಸೆ ಸಿಗುವಂತ ಸಾಧ್ಯತೆ ಇದೆ. ಮತ್ತೆ ಅವರಲ್ಲಿ ಮೆಡಿಕಲ್ ಫೆಸಿಲಿಟೀಸ್ ಸಹ ತುಂಬಾ ಚೆನ್ನಾಗಿರೋದ್ರಿಂದ ಆ ಮಗುನ ಅವರು ಆಯ್ಕೆ ಮಾಡಿಕೊಂಡು ಅವರು ಆ ಮಗುಗೆ ಒಂದು ಜೀವನ ಕಲ್ಪಿಸಲಿಕ್ಕೆ ಮುಂದಾಗಿದ್ದಾರೆ. ಸೊ ಇದು ನಮ್ಗೆ ತುಂಬಾ ಹೆಮ್ಮೆ ಅನ್ಸುತ್ತೆ ಹಾಗೂ ಸಂತೋಷ. ಈ ಸಂದರ್ಭದಲ್ಲಿ ಟ್ರಸ್ಟಿಗಳಾದ ಮಧುಪ್ರಿಯ ಹಾಗೂ ಇತರರು ಉಪಸ್ಥಿತರಿದ್ದು ಮಗುವಿನ ಭವಿಷ್ಯ ಉಜ್ವಲವಾಗಲಿ ಎಂಬ ಹಾರೈಕೆ ಸಲ್ಲಿಸಿದರು. ಶ್ರೀನಿವಾಸ್, ಟಿವಿ 46 ನ್ಯೂಸ್ ಕನ್ನಡ, ಹಾಸನ. You are watching TV 46 News Kannada.